ಗುಡುಚಿನಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಕಡಿಮೆ ಆಗಿದೆ? ಊಟ ಆದ್ಮೇಲೆ 273 ಇತ್ತು. ಇವಾಗ 108 153. ಇವಾಗ ಮುಂಚೆ 500 ಇತ್ತು, ಈಗ 150. ನಮ್ಮ ಶುಗರ್ ಲೆವೆಲ್ 278 300 ಆ ರೀತಿ ಇತ್ತು ಮೇಡಮ್. ಹೆಂಗೆ ದಿಢೀರಂತ ಇಷ್ಟು ಕಡಿಮೆ ಆಯ್ತು ನಿಮ್ಗೆ? ಎಷ್ಟು ಪತ್ತೆ ಹೇಳಿದ್ರು ಆ ತರನೇ ನಾವು ಕಂಟ್ರೋಲ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇಲ್ಲಿ ಗುಡ್ಚಿ ಅಂತ ಬಂದಂತ ಒಂದು ಪೌಡರ್ ಕೊಡ್ತಾರೆ. ಆ ಪೌಡರ್ ವಾಟರ್ದಲ್ಲಿ ಬಾಯ್ಲ್ಡ್ ಮಾಡಿ ನಾವು ಊಟ ಮಾಡಿದ ನಂತರ ತಾಸಿಗೊಮ್ಮೆ ಅದನ್ನ 50 ml 100 ml ನಾವು ಕುಡಿದ್ರಿಂದ ಒಂಥರ ಎನರ್ಜಿ ಬರ್ಲಿಕ್ಕೆ. ಮುಂಚೆ ನೀವು ಬೇರೆ ಮೆಡಿಸಿನ್ ತಗೊಳ್ತಿದ್ರಾ? ಇಂಗ್ಲಿಷ್ ಮೆಡಿಸಿನ್ ಅಥವಾ ಬೇರೆ ಮೆಡಿಸಿನ್? ಅಂತ ಒಂದ್ ತಗೊಂತ ಇದ್ದೆ, ಇಲ್ಲಿ ಬಂದ ತಕ್ಷಣ ಸ್ಟಾಪ್ ಮಾಡ್ಬಿಟ್ಟೆ. ಮಾತ್ರೆನೂ ತಗೊಂತ ಇದ್ದೆ, ಇನ್ಸುಲಿನ್ ತಗೊಂತ ಇದ್ದೆ, ಆದ್ರೆ ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ಗುಡಿಸಿ ಬಂದ್ಮೇಲೆ ಈ ಮೆಡಿಸಿನ್ ಅಲ್ಲಿ ನಮ್ಗೆ ಇವಾಗ ನಾರ್ಮಲ್ ಬಂದಿದೆ ಮೇಡಮ್. ಶುಗರ್ ಕಡಿಮೆ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಇದೆ ಇವಾಗ? 100% ಮತ್ತೆ ಹಳ್ಳಿ ಮರಳ ನಾವು ಒಂದು ಆರೋಗ್ಯ ಪಡ್ಕೊಂಡಂಗ ಆಗ್ಯದ. ನಾವು ಗುಡ್ಚಿ ಆಸ್ಪತ್ರೆ ಬಂದು ಆಯುರ್ವೇದಿಕ್ ಏನು ಫಾಲೋ ಅಪ್ ಮಾಡಿದೀವಲ್ಲ, ಮತ್ತೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಹೆಂಗ ಇದು ಎನರ್ಜಿ ಬರ್ಲಿಕ್ಕೆ. ನಮಸ್ತೆ ಅಮ್ಮ. ತಮ್ಮ ಹೆಸರು? ರತ್ನಮ್ಮ. ಯಾವ ಏರಿಯಾದಿಂದ ಬರ್ತಾ ಇದ್ದೀರಾ? ಬಾಬ್ಸಪಲ್ಲಿ. ಎಷ್ಟು ವರ್ಷದಿಂದ ಶುಗರ್ ಇದೆ ತಮ್ಗೆ? ಶುಗರ್ 2 ವರ್ಷದಿಂದ ಇದೆ. 2 ವರ್ಷದಿಂದ ಇದೆ. ಸೊ ಗುಡುಚಿ ಆಯುರ್ವೇದನಲ್ಲಿ ಎಷ್ಟು ತಿಂಗಳಿಂದ ಚಿಕಿತ್ಸೆ ತಗೋತಾ ಇದ್ದೀರಾ? ಈಗ 7 ತಿಂಗಳಲ್ಲಿ ಇದೆ ಮೇಡಮ್. ಎಷ್ಟಿದೆ ಅಮ್ಮ ಶುಗರ್ ನಿಮ್ಗೆ? ಇವಾಗ ಮುಂಚೆ 500 ಇತ್ತು, ಈಗ 150 160 ಈ ತರ ಇದೆ ಮೇಡಮ್. ಹೆಂಗೆ ದಿಢೀರಂತ ಇಷ್ಟು ಕಡಿಮೆ ಆಯ್ತು ನಿಮ್ಗೆ ಶುಗರ್? ಆಯ್ತಂದ್ರೆ ಇಲ್ಲಿ ಮೆಡಿಸಿನ್ ನಾವು ತಿಂತಾ ಇದ್ವಲ್ಲ, ಆದ್ರೆ ಅವ್ರು ಎಷ್ಟು ಪತ್ತೆ ಹೇಳಿದ್ರು ಆ ತರನೇ ನಾವು ಕಂಟ್ರೋಲ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅದೇ ತರ ನಾವು ತಿಂತಾ ಇದ್ದೀವಿ. ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಮುಂಚೆ ಶುಗರ್ಗೆ ಮಾತ್ರೆ ತಗೊಳ್ತಾ ಇದ್ರ ಅಥವಾ ಇನ್ಸುಲಿನ್ ಏನ್ ಮಾಡ್ತಾ ಇದ್ರಿ? ಮಾತ್ರೆನೂ ತಗೊಂತ ಇದ್ದೆ, ಇನ್ಸುಲಿನ್ ತಗೊಂತ ಇದ್ದೆ, ಆದ್ರೆ ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ. ಇನ್ನ ಜಾಸ್ತಿನೇ ಆಗ್ತಾ ಇತ್ತು. ಇವಾಗ ಇಲ್ಲಿ ಬಂದು ಗುಡಿಸಿ ಬಂದ್ಮೇಲೆ ಈ ಮೆಡಿಸಿನ್ ಅಲ್ಲಿ ನಮ್ಗೆ ಇವಾಗ ನಾರ್ಮಲ್ ಬಂದಿದೆ ಮೇಡಮ್. ನಾರ್ಮಲ್ ಇಲ್ಲ. ಸೊ ಇವಾಗ ನಿಮ್ಗೆ ಹೆಂಗಿದೆ ಎನರ್ಜಿ ಲೆವೆಲ್ಸ್ ಎಲ್ಲ? ಹೆಂಗಿದೆ ಕೆಲಸ ಮಾಡಕ್ಕೆಲ್ಲ? ಹೇಗೆ ಆಸಕ್ತಿ ಇರುತ್ತೆ? ಕೂಲಿ ಕೆಲಸ ಕೂಡ ಮಾಡ್ತೀನಿ ಮೇಡಮ್. ಇವಾಗ ಹೋಗ್ಬಿಟ್ಟು ಮತ್ತೆ ಮಾತ್ರೆ ಮಧ್ಯಾಹ್ನ ಸಾಯಂಕಾಲ ಬೆಳಗ್ಗೆ ಕೂಡ ತಗೊಂತ ಇದ್ದೀನಿ. ಇವಾಗ ಪರವಾಗಿಲ್ಲ. ಮುಂಚೆ ತಲೆ ಸುತ್ತೋದು ಮತ್ತೆ ಒಂಥರ ವಾಮಿಟ್ ಬರೋದು ಆ ತರ ಎಲ್ಲ ಆಗ್ತಾ ಇತ್ತು. ಇವಾಗ ಏನಿಲ್ಲ, ಚೆನ್ನಾಗಿದೆ. ಇವಾಗ ಆರಾಮಾಗಿದ್ದೀರಾ? ಆರಾಮ. ಸೊ 150 ಶುಗರ್ ಬರುತ್ತೆ ನಿಮ್ಗೆ ಕಂಟ್ರೋಲ್ಗೆ ಅಂತ ಅನ್ಕೊಂಡಿದ್ರೆ? ಯಾಕಂದ್ರೆ 500 ಎಲ್ಲ ಇತ್ತು ನಿಮ್ಗೆ, ಅವಾಗ ನಿಮ್ಗೂ ಭಯ ಆಗಿರುತ್ತೆ. ಹೆಂಗಿತ್ತು ಅದು ನಿಮ್ಗೆ? ಆಗ ಭಯ ಆಗ್ತಾ ಇತ್ತು, ಮತ್ತೆ ತಲೆ ಸುತ್ತ ಬರೋದು, ಮತ್ತೆ ಕೈ ಕಾಲು ನೋವು ಬರೋದು, ಅದೆಲ್ಲ ಬರ್ತಾ ಇತ್ತು. ಇವಾಗಿಲ್ಲ ಮೇಡಮ್, ಇವಾಗ ಪರವಾಗಿಲ್ಲ. ಸೊ ನಿಮ್ಗೆ ಶುಗರ್ ಜೊತೆನಲ್ಲಿ ಆ ತರ ಆಗ್ತಾ ಇದ್ದ ಸಿಂಪ್ಟಮ್ಸ್ ಕಡಿಮೆ ಆಗಿದೆ? ಆಗಿದೆ. ಇಂಜೆಕ್ಷನ್ ನಿಲ್ಸ್ಬಿಟ್ಟೆ, ಮತ್ತೆ ಇಂಗ್ಲಿಷ್ ಮೆಡಿಸಿನ್ ನಿಲ್ಸ್ಬಿಟ್ಟೆ. ಇವಾಗ ಇದೇ ಮೆಡಿಸಿನ್ ತಗೋತಾ ಇದ್ದೀವಿ. ಚೆನ್ನಾಗಿ. ಅಂದ್ರೆ ಇವಾಗ ನೀವು ಯಾವ್ದೇ ತರ ಇನ್ಸುಲಿನ್ ತಗೊಳ್ತಾ ಇಲ್ಲ ಅಥವಾ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇಲ್ಲ ಶುಗರ್? ಬರೀ ಇಲ್ಲಿ ಗುಡುಚಿ ಆಯುರ್ವೇದನಲ್ಲಿ ಏನ್ ನಿಮ್ಗೆ ಸಜೆಸ್ಟ್ ಮಾಡಿದಾರೆ ಅದ್ ಮಾತ್ರ ತಗೋತಾ ಇದ್ದೀರಾ? ಅದೇ ತಿಂತಾ ಇದ್ದೀನಿ. ಊಟ ಎಲ್ಲ ಪಥ್ಯ ಹೇಳ್ತಾರ ತುಂಬಾ, ಅಥವಾ ಎಲ್ರು ಫಾಲೋ ಮಾಡಕ್ ಆಗತ್ತಾ? ಹೆಂಗೆ ತುಂಬಾ ಪಥ್ಯ ಮಾಡಿ ಅಂತ ಏನಾದ್ರು ಹೇಳ್ತಾರ ನಿಮ್ಗೆ, ಅಥವಾ ನೀವು ಪಥ್ಯ ಮಾಡಕ್ ಆಗೋಷ್ಟೇ ಹೇಳ್ತಾರ ಡಯಟ್? ಹೌದು ಮೇಡಮ್, ಹಂಗೆ ಇದ್ವಿ. ಅದೇ ತರನೇ ಹೋಗ್ತಾ ಇದ್ದೀವಿ. ಅವ್ರು ಏನು ಹೇಳಿದಾರ ಅದೇ ನಾವು ಯೂಸ್ ಮಾಡ್ತೀವಿ. ಏನು ತಿಂತ ಇಲ್ಲ, ಚಿಕನ್ ಮಟನ್ ಏನು ಇಲ್ಲ. ಮತ್ತೆ ಅವ್ರು ಯಾವ ತರ ಹೇಳಿದಾರ ಅದೇ ತರನೇ ಮೇಂಟೈನ್ ಮಾಡ್ತೀವಿ. ಸರಿ ಮಾ. ಸೊ ಆತರ ಮಾಡಿದ್ದಕ್ಕೆ ನಿಮ್ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗಿದೆ? ಶುಗರ್ ಲೆವೆಲ್ ಬಂದಿದೆ, ಪರವಾಗಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಮೇಡಮ್. ಓಕೆ. ಮುಂಚೆ ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಓಕೆ ಮಾ, ಥ್ಯಾಂಕ್ ಯು ಮಾ. ನಮಸ್ತೆ ಮಾ. ನಮಸ್ತೆ. ನಿಮ್ಮ ಹೆಸರು? ಕಮಲಾಕ್ಷಿ. ಯಾವ ಏರಿಯಿಂದ ಬರ್ತಾ ಇದ್ದೀರಾ? ಅಂದ್ರಳ್ಳಿಯಿಂದ. ಸೊ ಎಷ್ಟು ವರ್ಷದಿಂದ ಡಯಾಬಿಟೀಸ್ ಇದೆ ನಿಮಗೆ? ಒಂದು 2 ಇಯರ್ಸ್ ಇಂದ. 2 ಇಯರ್ಸ್. ಮುಂಚೆ ಎಷ್ಟಿತ್ತು ನಿಮ್ಮ HbA1c? ಗುಡುಚಿನಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಕಡಿಮೆ ಆಗಿದೆ? 193 ಇತ್ತು. ಊಟ ಆದ್ಮೇಲೆ 273 ಇತ್ತು. ಇವಾಗ 108 153. ಸೊ ಕಡಿಮೆ ಆಗಿದೆ. ನಾರ್ಮಲ್ ಬಂದಿದೆ. ನಾರ್ಮಲ್ ಬಂದಿದೆ. ಸೊ ಡಯಟ್ ಎಲ್ಲ ಯಾವ ತರ ಫಾಲೋ ಮಾಡ್ತಿದ್ದೀರಾ? ಯಾವ ತರ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಏನೇನ್ ಮಾಡ್ಬೇಕು ಅಂತ? ಅವರು ಎಲ್ಲ ಕೆಂಪಕ್ಕಿ, ಆಮೇಲೆ ತರಕಾರಿ ಜಾಸ್ತಿ, ಚಪಾತಿ ತಿನ್ಬೇಕಂತ ಹೇಳ್ತಾರೆ. ಫಾಲೋ ಅಪ್ ಯಾವ ತರ ಇರುತ್ತೆ? ಎಷ್ಟು ತಿಂಗಳಿಗೆ ಒಂದ್ಸರಿ ಬರ್ಬೇಕಾಗತ್ತೆ ನೀವು ಟ್ರೀಟ್ಮೆಂಟ್ ಗೆ? 20 ಡೇಸ್. 20 ಡೇಸ್ ಒಂದ್ಸಲ ಬರ್ತೀರಾ? ಇವಾಗೆಲ್ಲ 1 ಮಂತ್. ಮುಂಚೆ ನೀವು ಬೇರೆ ಮೆಡಿಸಿನ್ ತಗೊಳ್ತಿದ್ರಾ? ಇಂಗ್ಲಿಷ್ ಮೆಡಿಸಿನ್ ಅಥವಾ ಬೇರೆ ಮೆಡಿಸಿನ್? ಅಂತ ಒಂದ್ ತಗೊಂತ ಇದ್ದೆ, ಇಲ್ಲಿ ಬಂದ ತಕ್ಷಣ ಸ್ಟಾಪ್ ಮಾಡ್ಬಿಟ್ಟೆ. ಸೊ ಇವಾಗ ನೀವು ತಗೊಳ್ತಾ ಇಲ್ಲ? ತಗೋಬೇಕಾಯ್ತಂತೆ. ನಾನು ಆಯುರ್ವೇದಿಕ್ ಅಂತ ತಗೊಳ್ಲಿಲ್ಲ, ಇವಾಗ ತಗೊಂತ ಇಲ್ಲ.
ಸೊ ಹೇಗಿದೆ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ ಬಾಡಿನಲ್ಲಿ ಚೇಂಜಸ್ ಆಗಿರ್ಬೋದು? ಯಾಕಂದ್ರೆ ಶುಗರ್ ಇರೋರಿಗೆ ಸ್ವಲ್ಪ ಲೇಜಿ ಆಗಿರ್ತಾರೆ ಅಥವಾ ಏನು ಕೆಲಸ ಮಾಡಕ್ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇಲ್ಲ, ಇವಾಗ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಕ್ಟಿವ್ ಆಗೇ ಇದೆ. ಆಕ್ಟಿವ್ ಆಗಿದ್ದೀರಾ? ಸೊ ನಿಮ್ ಶುಗರ್ ಲೆವೆಲ್ ಕಡಿಮೆ ಆಗಿದೆ, ಫುಲ್ ನಾರ್ಮಲ್ ಬಂದಿದೆ. ಸೊ ಹೇಗೆ ಅನಿಸ್ತಾ ಇದೆ ಅದರಿಂದ ನಿಮ್ಗೆ? ಚೆನ್ನಾಗಿ ಅನಿಸ್ತಾ ಇದೆ. ಸೊ ಪ್ರತಿ ತಿಂಗಳು ಬಂದಾಗ ಕೂಡ ನೀವು ಡಾಕ್ಟರ್ ಭೇಟಿಯಾಗಿ ಹೋಗ್ತೀರಾ ಹೇಗೆ? ಹೌದೌದು, ಡಾಕ್ಟರ್ ಭೇಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ, ತಮ್ಮ ಹೆಸರು? ನಮಸ್ಕಾರ ಮೇಡಮ್. ಹರಿಶ್ಚಂದ್ರ ಒಂದು ಕುದುರೆ ಅಂತೇಳಿ. ನಮ್ದು ಪ್ರಾಪರ್ ಗೋಕಾಕ್ ತಾಲೂಕು ಘಟಪರ್ವ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು. ಗುಡುಚಿ ಆಯುರ್ವೇದಕ್ಕೆ ಎಷ್ಟು ದಿವಸಗಳಿಂದ ಬರ್ತಾ ಇದ್ದೀರಾ? ನಾವು 1 ವರ್ಷದಿಂದ ಬರ್ತಾ ಇದ್ವಿ. 18 ನವೆಂಬರ್ 24ರಿಂದ ನಾವು ಇಲ್ಲಿ ಹಾಸ್ಪಿಟಲ್ ಪೇಷಂಟ್ ಆಗಿ ಇಲ್ಲಿ ಜಾಯ್ನ್ ಆಗಿದ್ವಿ. ಜಾಯ್ನ್ ಆಗುವಾಗ ನಿಮ್ಮ ಶುಗರ್ ಲೆವೆಲ್ಸ್ ಎಷ್ಟಿತ್ತು? ನಮ್ಮ ಶುಗರ್ ಲೆವೆಲ್ 278, 300 ಆ ರೀತಿ ಇತ್ತು ಮೇಡಮ್. ಸೊ ಇನ್ಸುಲೇಷನ್ ಕೊಡ್ತೀವಿ ಅಂತ ನಮ್ಮಲ್ಲಿ ಡಾಕ್ಟರ್ಸ್ ಹೇಳಕತ್ರು, ಆಯುರ್ವೇದಕ್ಕಿಂತ ಬೇರೆ ತೋರಿಸಿದ್ವಿ. ಆ ನಂತರ ನಾವು ಇಲ್ಲಿ ಬಂದ ನಂತರ ನಮ್ಗೆ ಅಡ್ಡಿ ಇಲ್ಲ. ಸೊ ಈಗ ಇನ್ಸುಲಿನ್ ತಗೊಳಕ್ಕೆ ಹೋಗ್ಲಿಲ್ಲ. ಅವ್ರ ಅಂದ ತಕ್ಷಣ ನಮಗೆ ಹೆದರಿಕೆ ಆಗಿ ಅದನ್ನ ಬಿಟ್ಬಿಟ್ವಿ. ಈಗ ಅದನ್ನೆಲ್ಲ ಕಂಟ್ರೋಲ್ ಆಗಿದೆ. ಸೊ ಏನ್ ಕೆಲಸ ಮಾಡ್ಕೊಂಡಿದೀರಾ? ಮುಂಚೆ ನಿಮ್ಮ ಕೆಲಸದ ಹೇಗಿತ್ತು? ಇನ್ನು ಚಿಕಿತ್ಸೆ ಪಡ್ಕೊಂಡ್ಮೇಲೆ ಯಾವ ರೀತಿ ನಿಮ್ಗೆ ವರ್ಕ್ ಮಾಡೋದಕ್ಕೆ ಆಸಕ್ತಿ? ಒಂದು ಪ್ರೈವೇಟ್ ಇದ್ರೊಳಗೆ ಕೆಲಸ ಮಾಡ್ತಿದ್ದೇನೆ ಮೇಡಮ್ ನಾನು. ಅದು ಪಬ್ಲಿಕ್ ಕನ್ಸಲ್ಟ್ ಹೆಚ್ಚಿರ್ತಿತ್ತು. ಅಲ್ಲಿ ಮಾತಾಡೋ ಹೊತ್ತಿಗೆ ನಾವು ಮುಂಜಾನೆ ನಾವು ಊಟ ಮಾಡಿ ಅವ್ರು ಟ್ಯಾಬ್ಲೆಟ್ ತಗೊಂಡು ಹೋದ ನಂತರ ಮಧ್ಯಾಹ್ನ ಸ್ವಲ್ಪ ತ್ರಾಸ ಆಕಿತ್ತು. ಕಣ್ಣು ಮಂಜು ಬಂದಂಗ ಆಗುದು, ಆಮೇಲೆ ನಮ್ ದೇಹದ ಭಾಗ ಒಂದು ವಜನ ಆದಂಗ ಆಗುದು. ಆ ನಂತರ ಊಟ ಸ್ವಲ್ಪ ಹೆಚ್ಚು ಕಡಿಮೆ ಪಬ್ಲಿಕ್ ಜೊತೆ ಕನ್ಸಲ್ಟ್ ಮಾಡೋ ಹೊತ್ತಿಗೆ ಟೈಮ್ ಬಹಳ ಆಯ್ತಪ್ಪ ಅಂತಂದ್ರೆ ಬೆವ್ರು ಬಿಡ್ತಿತ್ತು ನಮ್ಗೆ. ಬೆವ್ರಂದ್ರೆ ಟೈಪ್ ಇದಾಗಿ ಆಗ್ತಿತ್ತು. ಇಲ್ಲಿ ಗುಡ್ಚಿ ನಂತರ ಬಂದ ನಂತರ ಒಂದು ಪೌಡರ್ ಕೊಡ್ತಾರೆ. ಆ ಪೌಡರ್ ವಾಟರ್ದಲ್ಲಿ ಬಾಯ್ಲ್ಡ್ ಮಾಡಿ ನಾವು ಊಟ ಮಾಡಿದ ನಂತರ ತಾಸಿಗೊಮ್ಮೆ ಅದನ್ನ 50 ml 100 ml ನಾವು ಕುಡಿದ್ರಿಂದ ಒಂಥರ ಎನರ್ಜಿ ಬರ್ಲಿಕ್ಕೆ. ಅದರಿಂದ ನಮ್ಗೆ ಇಷ್ಟ ಆಯ್ತು. ಈ ಕಡೆ ದೇಹದಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ, ಆ ಸುಗರ್ದಕ್ಕೆ ಮತ್ತೆ ಈಗಿನದಕ್ಕೆ ವ್ಯತ್ಯಾಸ ಆದ ನಂತರ ನಾವು ಬರ್ಲಿಕ್ಕೆ. ಅಂದ್ರೆ ಸ್ವಲ್ಪ ಆಕ್ಟಿವ್ ಜಾಸ್ತಿ ಆದ್ರೆ ಕೆಲಸ 100% ಆಕ್ಟಿವ್ ಆಗುತ್ತೆ. ನಾವು ಕೂತಲ್ಲೇ ಚೇರ್ ಅಂತ ಹೇಳ್ಬೇಕಾದ್ರೆ 1-2 ಮಿನಿಟ್ ಹಿಡಿತು. ಕೈ ಕಾಲ ಜುಮ್ ಬಂದಂಗಾಗಿ ಸ್ಟೆಪ್ ಇಡ್ಬೇಕಾರೆ ಇಡ್ಲಿ ಬೇಡ ಅಂತ ಆ ಟೈಪ್ ಸ್ಟೆಪ್ ದಲ್ಲಿ ವ್ಯತ್ಯಾಸ ಆಕಿತ್ತು. ಆನಂತರ ಈಗ ಅಡ್ಡಿ ಇಲ್ಲ. HbA1c ಎಷ್ಟಿದೆ ಸರ್ ತಮ್ಮದು? ಈಗ 6.5 ಇದೆ ರೀ ಮೇಡಮ್. ಮೊನ್ನೆ ಚೆಕ್ ಮಾಡಿಸಿದ್ವಿ ಇಲ್ಲೇ, ಅಡ್ಡಿ ಇಲ್ಲ. ಸೊ ನಿಮ್ಗೆ ಖುಷಿ ಆಯ್ತು ಚಿಕಿತ್ಸೆ ಪಡ್ಕೊಂಡು? 100% ಮೇಡಮ್ ಖುಷಿ ಆಗಿದೆ. 1 ವರ್ಷದಿಂದ ಅಂದ್ರೆ ಈ 3 ತಿಂಗಳಲ್ಲಿ ಅಗ್ದಿ ನಾರ್ಮಲ್ ಅಂದ್ರೆ ಅಗ್ದಿ ನಾರ್ಮಲ್. ಸೊ ಶುಗರ್ ನಾರ್ಮಲ್ ಅದ 70-80 ಆಮೇಲೆ 105 115 ಈ ರೀತಿ ಕಂಟ್ರೋಲ್ ಅದ. ನನ್ನ ರಿಪೋರ್ಟ್ಗಳು ಅದಾವು, ಆ ರೀತಿ ಕಂಟ್ರೋಲ್ ಆಗಿದೆ. ಸೊ ನಿಮ್ಗೆ ಡಯಟ್ ಎಲ್ಲ ಹೇಳಿದಾಗ ಹೇಗೆ ಫಾಲೋ ಮಾಡ್ತಿದ್ರಾ? ತುಂಬಾ ಸ್ಟ್ರಿಕ್ಟ್ ಆಗಿರುತ್ತಾ ಅಥವಾ ನಾರ್ಮಲ್ ಆಗಿ ಮಾಡ್ಬೋದಾ? ಅಡ್ಡಿ ಇಲ್ಲ ಮೇಡಮ್. ಅವ್ರು ಹೇಳಿದ ತಕ್ಷಣ ನಮ್ಮ ಆರೋಗ್ಯ ಸಲ ನಾವು ಅವ್ರು ಹೇಳಿದ ಪಾಲನೆ ಮಾಡ್ಲೇಬೇಕು. ಒಂದ್ಸಲ ಅವ್ರು ಹೇಳಿದ್ದನ್ನ ನಾವು ತಪ್ಪಿಸಿದ್ವಿ. ಅವ್ರು ಹೇಳಿದಾರೆ ನಿಮ್ದು ಔಟ್ ಬರ್ತದ, ನೀವು ಅವ್ರು ಹೇಳಿದ್ದನ್ನ ನೀವು ಕಂಟ್ರೋಲ್ ಮಾಡ್ಲೇಬೇಕಂತ ಹೇಳಿದ್ರು. ಯಾಕಂದ್ರೆ ಔಟ್ ಆಫ್ ಬಂತಂದ್ರೆ ಮತ್ತೆ ಇನ್ಸೂರೆನ್ಸ್ ಬಂದಿತ್ತಪ್ಪ ಅಂತಂದ್ರೆ ಕಿಡ್ನಿಗೆ ಇನ್ನಿತರ ನಮ್ ದೇಹದ ಭಾಗ ಅಂಗಗಳಿಗೆ ತ್ರಾಸ ಆಗುತ್ತೆ ಅನ್ನೋ ದೃಷ್ಟಿಯೊಳಗೆ ನಾವು ಅದನ್ನೆಲ್ಲ ಅಂಜ್ಕೊಂಡು ಮತ್ತೆ ನಾವು ಅದನ್ನ ಡಯಾಬಿಟಿಸ್ ಏನ್ ಮೇಡಮ್ ಹಾಕಿ ಕೊಡ್ತಾರೋ ಅದ್ರ ಪ್ರಕಾರ ನಾವು ಮಾಡ್ಲೇಬೇಕು. ಸೊ ನಿಮ್ಗೆ ಅನ್ಸಿತ್ತಾ ಗುಡುಚಿಗೆ ಬಂದ್ಮೇಲೆ ನಿಮ್ ಶುಗರ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಅಂತ? ನಾವು ಕನಿಷ್ಠ ಒಂದು ಬೇರೆ ನಾವು ಆಯುರ್ವೇದನು ಸಹ ಬೇರೆ ಕಡೆ ತೋರಿಸಿದ್ವಿ. ಇಲ್ಲಿ ಸಿರ್ಸಿಯಲ್ಲಿ ಬೇರೆ ಕಡೆ ತೋರಿಸಿದ್ವಿ. ಬಟ್ ಅಲ್ಲಿ ನಮ್ಮ ಕೇಲಿ ಬೆಳಗಾವದಲ್ಲಿದೆ, ಆದ್ರೂ ಕೂಡ ಅಷ್ಟು ಸರಿ ಅನ್ಸ್ಲಿಲ್ಲ. ಬಟ್ ಹಾರ್ಡ್ ಇದಿತ್ತು. ನಮ್ಮ ಟೈಮಿಗೆ ಅದಕ್ಕೆ ವ್ಯತ್ಯಾಸಗಳು ಬಹಳ ವ್ಯತ್ಯಾಸ ಆಗ್ತಿತ್ತು. ಮತ್ತೆ ಅದೇನಪ್ಪಾ ಅಂದ್ರೆ ಇಲ್ಲಿ ಬಂದಾಗ ನಮ್ಗೆ ಅದನ್ನೇನು ನಾವು ಯೂಟ್ಯೂಬ್ ದಲ್ಲಿ ನೋಡಿ ನನ್ನ ಮಗಳಲ್ಲಿ ಕಳಿಸಿದ್ವು. ಅದರಿಂದ ನನಗೆ ಬಹಳ ಅನುಕೂಲ ಆಗಿದೆ. ಅದಕ್ಕೆ ಒಳ್ಳೆಯದು. ಶುಗರ್ ಕಡಿಮೆ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಇದೆ ಇವಾಗ? 100% ಮತ್ತೆ ಹಳ್ಳಿ ಮರಳು ನಾವು ಒಂದು ಆರೋಗ್ಯ ಪಡ್ಕೊಂಡಂಗ ಆಗ್ಯದ. ಯಾಕಂದ್ರೆ ಇದ್ರದ್ದು ದೇಹದೊಳಗೆ ನಮ್ಗೆ ಈಗ 55-56 ವಯಸ್ಸು ನಡೀತಾವು. ಬಟ್ ನಮ್ಗೆ ಆಸ್ ಇಟ್ ಈಸ್ ಮತ್ತೆ ಹಳ್ಳಿ ಪುನಃ ನಾವು 56, 58, 60 ನಮ್ಗೆ ಮುಗಿತಪ್ಪ ಅಂತ ಹೇಳಿ ಎಷ್ಟೋ ಶುಗರ್ ಪೇಷಂಟ್ ನಾವು ನೋಡ್ತೀವಿ. ಇದ್ರೊಳಗೆ ಆ ಶುಗರ್ ಪೇಷಂಟ್ ನೋಡಿದಂತ ಇದ್ರೊಳಗೆ ನಾವು ಗುಡ್ಚಿ ಆಸ್ಪತ್ರೆ ಬಂದು ಆಯುರ್ವೇದಕ್ಕೆ ಫಾಲೋ ಅಪ್ ಮಾಡಿದೀವಲ್ಲ, ಮತ್ತೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಹೆಂಗ್ ಇದು ಎನರ್ಜಿ ಬರ್ಲಿಕ್ಕೆ